ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು ರಾಜ್ಯದಲ್ಲಿ ಒಂದು ಸರ್ಕಾರ ಇದೆಯೋ ಇಲ್ಲವೋ ಅನ್ನುವಂಥ ಒಂದು ಅನುಮಾನಗಳು ಬರ್ತಾ ಇದೆ. ಯಾವ ಕಚೇರಿನಲ್ಲೂ ಏನೂ ಕೆಲಸಗಳಾಗ್ತಾ ಇಲ್ಲ. ಶಿಕ್ಷಕರನ್ನ ಇದುವರೆಗೂ ಕೂಡ ಸರ್ವೆಗೆ ನೇಮಕ ಮಾಡಿದರು. ಈಗ ಬೇರೆ ಬೇರೆ ಇಲಾಖೆಯ ನೌಕರರನ್ನು ನೇಮಕ ಮಾಡಿದ್ದಾರೆ. ಯಾವ ಇಲಾಖೆಗೆ ಹೋದರೂ ಯಾವ ನೌಕರರು ಸಿಕ್ಕೋದಿಲ್ಲ. ಅದರ ಜೊತೆಗೆ ಮಂತ್ರಿ ಸಿಗೋದಿಲ್ಲ. ಒಟ್ಟಾರೆ ಇಡೀ ಸರ್ಕಾರಿ ಮಿಷನರಿ ಸ್ತಬ್ಧ ಆಗೋಗ್ಬಿಟ್ಟಿದೆ. ಇದು ಯಾವಾಗಲೂ ಹೀಗೆ ಆಗಿದ್ದಿಲ್ಲ. ರಾಜ್ಯ ಮಟ್ಟದಿಂದ ಹಿಡಿದು ತಾಲೂಕು ಮಟ್ಟದವರೆಗೂ ಯಾವ ಕಚೇರಿಯಲ್ಲಿ ಏನೂ ಕೆಲಸಗಳು ಆಗ್ತಾ ಇಲ್ಲ. ಇನ್ನೊಂದು, ಯಾವುದೇ ಅಭಿವೃದ್ಧಿ ಕೆಲಸಗಳು, ದೊಡ್ಡ ಅಭಿವೃದ್ಧಿ ಕೆಲಸಗಳು ಕಳೆದ 2.5 ವರ್ಷದಲ್ಲಿ ಈ ಸರ್ಕಾರದ ಕಡೆಯಿಂದ ನಡೀತಾ ಇಲ್ಲ. ಇರಿಗೇಷನ್ ಪ್ರಾಜೆಕ್ಟ್ ಇರ್ಬೋದು, ವಿದ್ಯುತ್ ಶಕ್ತಿ ಪ್ರಾಜೆಕ್ಟ್ ಇರ್ಬೋದು, ಯಾವುದೂ ಕೂಡ ನಡೀತಾ ಇಲ್ಲ. ಸಾಲ ಮಾಡಿ ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿನಿತ್ಯ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಹೇಳಿ ಗ್ಯಾರಂಟಿಗಳನ್ನು ಹೇಳ್ತಾ ಟಾಮ್ ಟಾಮ್ ಹೊಡಿತಾ ಓಡಾಡೋದು ಬಿಟ್ಟರೆ ರಾಜ್ಯದ ರಸ್ತೆಗಳು ಬರ್ಬಾದ್ ಎದ್ದು ಹೋಗಿದ್ದಾವೆ. ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಅತಿವೃಷ್ಟಿಯಾಗಿ ಮನೆ ಮಠ ಕಳ್ಕೊಂಡಿರ್ತಕ್ಕಂಥವ್ರಿಗೆ, ಜಮೀನಿನ ಬೆಳೆ ನಾಶ ಆಗಿರ್ತಕ್ಕಂಥವ್ರಿಗೆ ಇವತ್ತು ಪರಿಹಾರಗಳನ್ನು ಕೊಡಲಿಲ್ಲ. ಸರ್ಕಾರಿ ನೌಕರಿಗೆ ಸಂಬಳ ಕೊಡಲಿಕ್ಕೂ ಸಾಧ್ಯ ಇಲ್ಲ, ದುಡ್ಡಿಲ್ಲ. ಭಾಳ ಚಿಕ್ಕ ನೌಕರರು, ಉದಾಹರಣೆಗೆ ಪಂಚಾಯಿತಿಯ ಗ್ರಂಥಾಲಯ ನೌಕರರು 2 ಜನ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದು. ಬರೆದಿಟ್ಟಿದ್ದಾರೆ, ನಮಗೆ ಸ್ಯಾಲ್ರಿ ಕೊಡಲಿಲ್ಲ, ನಮ್ಗೆ ಕೇಳಕ್ಕೆ ಹೋದಾಗ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ಬರೆದಿಟ್ಟಿದ್ದಾರೆ. ಆಶಾ ಕಾರ್ಯಕರ್ತೆಯರಿಗೆ ಸಂಬಳ ಇಲ್ಲ. ಆಸ್ಪತ್ರೆಯಲ್ಲಿ ನೆಲ ಒರೆಸುವ, ಸ್ವಚ್ಛತೆ ಮಾಡುವಂಥ ಡಿ ಗ್ರೂಪ್ ನೌಕರರಿಗೆ ಮತ್ತು ಔಟ್ಸೋರ್ಸ್ನಲ್ಲಿ ತೊಗೊಂಡಿರ್ತಕ್ಕಂಥ ನೌಕರರಿಗೆ ಸಂಬಳ ಇಲ್ಲ. 3-4 ತಿಂಗಳು ಆಯಿತು. ಈ ರೀತಿಯಲ್ಲಿ ಒಂದು ಸರ್ಕಾರ 2.5 ವರ್ಷದಲ್ಲಿ ಹತಾಶವಾಗಿ ತಾನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಪರಿಸ್ಥಿತಿಗೆ ಬಂದು ಮುಟ್ಟಿದ್ದಾರೆ. ಆಲ್ಮೋಸ್ಟ್ ಈ ರಾಜ್ಯದ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದಾವೆ. ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ಗುತ್ತಿಗೆದಾರರು ವಿಷ ತಗೊಂಡು ಸಾಯುವ ಪರಿಸ್ಥಿತಿಗೆ ಬಂದಿದ್ದಾರೆ. ಅಲ್ಲಿ ಇಲ್ಲಿ ಬಿಲ್ಗಳನ್ನು ಕೊಡಲಿಕ್ಕೂ ಕೂಡ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಫಿಕ್ಸ್ ಆಗಿದೆ. ಗುತ್ತಿಗೆದಾರರು ಹೇಳ್ತಾರೆ, ಈ ಪರ್ಸೆಂಟೇಜ್ ಕೊಟ್ಟು ತಗೊಳ್ಳೋದಕ್ಕಿಂತ ಅವರಿಗೆ ಬಿಟ್ಟುಬಿಡೋದು ಒಳ್ಳೆಯದು. ಇಷ್ಟು ಹೀನ ಸ್ಥಿತಿಗೆ ಈ ಸರ್ಕಾರ ಬಂದು ಮುಟ್ಟಿದೆ. ಈ ಸರ್ಕಾರ ನಡೆಯುವಂಥ ಒಂದೊಂದು ದಿನವೂ ಕರ್ನಾಟಕದ ಜನರ ಪಾಲಿಗೆ ಭಾಳ ಕೆಟ್ಟ ದಿನಗಳು. ಆದಷ್ಟು ಬೇಗ ತೊಲಗಲಿ ಅಂತೇಳಿ ಹೇಳಿ ಸಾರ್ವಜನಿಕರು ಹಾರೈಸ್ತಾ ಇದ್ದಾರೆ. ಮತ್ತು ಮಾಡಬಾರದು ವಿವಾದಗಳು, ಅನಾವಶ್ಯಕದ ವಿವಾದಗಳು. RSSನ ಪಥಸಂಚಲನ ನಡೀಬಾರ್ದು. ಈ ವಿವಾದಗಳು RSSಗೆ 100ನೇ ವರ್ಷದ ಒಂದು ಇದಕ್ಕಾಗಿ ಇವತ್ತು ಪಥಸಂಚಲನಗಳು ಹಳ್ಳಿಯಿಂದ ಹಿಡಿದು ಜಿಲ್ಲಾ ರಾಜ್ಯ ಮಟ್ಟದವರೆಗೆ ನಡೀತಾ ಇದ್ದಾವೆ. ಸಾವಿರಾರು ಸ್ಥಳಗಳಲ್ಲಿ ಈಗಾಗಲೇ ಆಗಿದ್ದಾವೆ. ಒಬ್ಬ ಮಂತ್ರಿ, ನಮ್ಮ ಪ್ರಿಯಾಂಕ್ ಖರ್ಗೆ, ಅವ್ರ ಖಾತೆಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ. ಮೊನ್ನೆ ನಿಮ್ಮ ಮೀಡಿಯಾದಲ್ಲೇ ಬಂದಿದೆ. ಒಂದರಲ್ಲಿ 11% ದುಡ್ಡು ಖರ್ಚಾಗಿದೆ, ಒಂದರಲ್ಲಿ 14% ದುಡ್ಡು ಖರ್ಚಾಗಿದೆ. ಹಣನೇ ಇದ್ದ ಹಣವು ಕಮ್ಮಿ, ಅದು ಕೂಡ ಖರ್ಚಾಗ್ತಾ ಇಲ್ಲ. ಗ್ರಾಮೀಣಾಭಿವೃದ್ಧಿ ಮತ್ತು ITBT ಅವ್ರದ್ದು ಖಾತೆ. ಗ್ರಾಮೀಣಾಭಿವೃದ್ಧಿಗೆ ದುಡ್ಡೇ ಕೊಡೋದಿಲ್ಲ, ದುಡ್ಡೇ ಖರ್ಚು ಮಾಡೋದಿಲ್ಲ ಅಂದರೆ ಗ್ರಾಮೀಣಾಭಿವೃದ್ಧಿಯ ಬಗ್ಗೆ ಆಸಕ್ತಿ ಇಲ್ಲದೆ ಇರೋಂಥ ಮಂತ್ರಿಯನ್ನು ಆ ಮಂತ್ರಿ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಆತ ತನ್ನ ಇಲಾಖೆಗೆ ಬಿಟ್ಟು ಮತ್ತೆಲ್ಲದನ್ನು ಕೂಡ ಯೋಚನೆ ಮಾಡುವಂಥ ಅಂತಾರಾಷ್ಟ್ರೀಯ ಮಟ್ಟದ ಮಾತುಗಳನ್ನು ಆಡ್ತಾ
RSSನ ಬಗ್ಗೆ ಸಂವಿಧಾನ ಅದು ಇದು ಹೇಳ್ತಾ ತಾನೊಬ್ಬ ಹೀರೋ ಆಗಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಮೀಡಿಯಾದಲ್ಲಿ ಇರಬೇಕು. ಅವರು ಪ್ರಿಯಾಂಕ್ ಖರ್ಗೆ ಅಲ್ಲ, ಪ್ರಚಾರಕಾರಿಗೆ ಅವರು. ಈ ರೀತಿಯ ಮಂತ್ರಿಗಳು ಇವತ್ತಿದ್ದಾರೆ. ಹಗರಣಗಳನ್ನು ಸರಮಾಲೆಗಳು ಈ ಸರ್ಕಾರದಲ್ಲಿದ್ದಾವೆ. ಹಾಗಾಗಿ ಮತ್ತು ಹಿಂದೂ ಹಿತಕ್ಕೆ ಧಕ್ಕೆ ತರತಕ್ಕಂಥ ಕೆಲಸಗಳು, ಧರ್ಮಸ್ಥಳದಿಂದ ಹಿಡಿದು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಿರ್ಬೋದು, ಹಿಂದೂ ಸಂಘಟನೆಗಳ ವಿರುದ್ಧ ಈ ಸರ್ಕಾರ ಇದೆ. ತನ್ನ ವೋಟ್ ಬ್ಯಾಂಕ್ ಮುಸಲ್ಮಾನರನ್ನು ತೃಪ್ತಿಪಡಿಸಲಿಕ್ಕಾಗಿ ಮಾಡಬಾರದು ಕೆಟ್ಟ ಕೆಲಸಗಳನ್ನು, ಹಿಂದೂ ಧರ್ಮವನ್ನು ತೆಗಳುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಿಂದೂ ಮಠಾಧಿಪತಿಗಳನ್ನು ಬಗ್ಗೆ ವಿಶೇಷವಾದಂಥ ಅವರು ಜಿಲ್ಲೆಗೆ ಹೋಗದಿದ್ದಾಗ ಅಡ್ಡ ಹಾಕೋದು, ಇದು ಅನೇಕ ಕಡೆ ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಆದಷ್ಟು ಬೇಗ ತೊಲಗೋದು ಒಳ್ಳೆಯದು. ದಾವಣಗೆರೆ ಜಿಲ್ಲಾ ಮಟ್ಟದ ಕೋರ್ ಕಮಿಟಿ ಸಭೆ ಇತ್ತು. ರಾಜ್ಯ ಸಮಿತಿ ಈಗಾಗಲೇ ಪ್ರೀತಮ್ ಗೌಡ್ರನ್ನ ಇಲ್ಲಿಗೆ ಉಸ್ತುವಾರಿ ಹಾಕಿದ್ದಾರೆ ನಮ್ಮ ಸಂಘಟನೆಯ ದೃಷ್ಟಿಯಿಂದ. ಸೊ ನನಗೂ ಕೂಡ ವೀಕ್ಷಕರಾಗಿ ಹಾಕಿದ್ದಾರೆ. ಇದು ಎಲ್ಲ ಜಿಲ್ಲೆಗೂ ಅನ್ವಯಿಸೋದು, ನಾನು ವಿಶೇಷತೆ ಏನಿಲ್ಲ. ನಮ್ಮ ಸಂಘಟನೆಯ ಬಗ್ಗೆ ಯೋಚನೆ ಮಾಡುವಂಥ ನಮ್ಮ ಬೂತ್ ಕಮಿಟಿಗಳು ಮತ್ತು ರಾಜ್ಯ ಸರ್ಕಾರದ ಪರವಾಗಿ ಇವತ್ತು ನಾಡ್ದು ನಮ್ಮ ಹಿಂದಿನ ಮಾಜಿ ಹೋಮ್ ಮಿನಿಸ್ಟರ್ ಏಕತಾ ಓಟ, ಆತ್ಮನಿರ್ಭರ ಭಾರತ, GST ಇದರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ, ಸಾರ್ವಜನಿಕರಿಗೆ ತಿಳುವಳಿಕೆಯನ್ನು ನಿರ್ಮಾಣ ಮಾಡುವಂಥ ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಇದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಳುವಂಥ ದೃಷ್ಟಿಯಿಂದ ವಿಶೇಷವಾಗಿ ನಾವು ಕೋರ್ ಕಮಿಟಿನಲ್ಲಿ ಚರ್ಚೆ ಮಾಡಿ ಅವರು ತಾಲೂಕು ಕಮಿಟಿಗಳನ್ನು ಕರೆಯುವಂಥದ್ದು, ಜಿಲ್ಲಾ ಕಮಿಟಿಗಳನ್ನು ಕರೆದು ಕಾರ್ಯಕರ್ತರನ್ನು ಪ್ರಿಪೇರ್ ಮಾಡುವಂಥ ಕೆಲಸ ಆಗಬೇಕು. ಎಲ್ಲ ಜಿಲ್ಲೆಗಳು ಇದನ್ನು ಮಾಡ್ತಾ ಇದ್ದಾರೆ. ಏನು ಬಣದ ಪ್ರಶ್ನೆ ಇಲ್ಲ, ಇಲ್ಲ ಒಂದೇ ಬಣ, ಅದು BJP ಬಣ, ಏನೂ ಇಲ್ಲ. ಆ ರೀತಿ ಏನೂ ಇಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗಿದೆ. ಅವರೆಲ್ಲರೂ ಕೂಡ ಪಕ್ಷದ ಕೆಲಸ ಮಾಡಲಿಕ್ಕೆ ಶಮನ ಆಗಲಿಕ್ಕೆ ಆಗಿದ್ದೇ ಇಲ್ವಲ್ಲ. ಸಣ್ಣ ಪುಟ್ಟ ಸಂಗತಿಗಳು ಇದ್ದಾವೆ. ನಮ್ಮ ಹಿರಿಯರು ಕರೆದು ಅವ್ರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ತಿಳಿಸಿದೆ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿದೆ. ಒಂದು 2-3 ಜನ ಇವತ್ತಿನ ಸಭೆಗೆ ಬರಲಿಲ್ಲ. ಯಾವ ಕಾರಣಕ್ಕಾಗಿ ಬರಲಿಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಬೇರೆ ಬೇರೆ ಒಬ್ಬರಿಗೆ ಹೆಲ್ತ್ ಸರಿ ಇಲ್ಲ, ನಮ್ಮ ಲಿಂಗಣ್ಣ ಅವರಿಗೆ ಹೆಲ್ತ್ ಸರಿ ಇಲ್ಲ, ಬಸವರಾಜ್ ನಾಯ್ಕರು ಯಾವುದೋ ಗೃಹ ಪ್ರವೇಶ ಹೈದರಾಬಾದ್, ಸಿದ್ದೇಶ್ವರ ಅವರು ಕೂಡ ಇವತ್ತು ಫ್ರೀ ಇಲ್ಲ, ನಾನು ಇವತ್ತು ಅಟೆಂಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡ್ತಾ ಇಲ್ಲ ಆರೋಪ ಇದೆ. ಆ ರೀತಿಯಲ್ಲಿ ಹೇಗೆ ಪಕ್ಷ ಸಂಘಟನೆ ಮಾಡ್ತೀರಂತ? ಈ ಖಂಡಿತವಾಗೂ ಮಾಡ್ತೀವಿ. ಆ ರೀತಿ ನಿಶ್ಚಯ ಮಾಡಿದ್ದೀವಿ, ಪ್ರೋಗ್ರಾಮ್ ಚೆಕ್ಔಟ್ ಮಾಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಸರ್, ಜಿಲ್ಲಾ ಉಸ್ತುವಾರಿ ಸಚಿವರು ವಿರುದ್ಧ ಮುಖ್ಯಮಂತ್ರಿಗೆ ಗಂಭೀರ ಆರೋಪ ಇದೆ. DK ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು, ಹೋರಾಟ ಮಾಡಿದ್ರು. ಈ ನಿಟ್ಟಿನಲ್ಲಿ ಜಿಲ್ಲಾ ಬಿಜೆಪಿ ಒಂದು ಹೋರಾಟ ಇಲ್ಲ. ನೀವು ನೋಡಿ ಇನ್ಮೇಲೆ ಶುರು ಆಗುತ್ತೆ. ಜಿಲ್ಲಾ ಬಿಜೆಪಿ ಒಂದು ನಿಮಿಷ, ಜಿಲ್ಲಾ ಬಿಜೆಪಿ ಸತತವಾಗಿ ಎಲ್ಲ ಹೋರಾಟದಿದ್ದೀರಿ. ಗುಂಡಿ ಇರ್ಬೋದು, ರಸಗೊಬ್ಬರ ಇರ್ಬೋದು, ಭದ್ರಾ ನಾಲೆ ಇರ್ಬೋದು, ಸಂಘರ್ಷ ಯಾವತ್ತೂ ನಿಂತಿಲ್ಲ ಬಿಜೆಪಿಯಿಂದ. ಸ್ಥಳೀಯವಾಗಿ ಸಾಂದರ್ಭಿಕ ಅನುಗುಣವಾಗಿ ಎಲ್ಲ ಹೋರಾಟಗಳು ಯಶಸ್ವಿ. ಜಿಲ್ಲೆಯಲ್ಲಾಗಿದೆ, ಮಂಡಲಗಳಲ್ಲಾಗಿದೆ. ಯಾಕೆ ಹೋರಾಟ ಆಗಿಲ್ಲ? ಎಲ್ಲ ಕಡೆ ಆಗಿದೆಯಲ್ಲ. ಅದು ಬಿಟ್ಟುಬಿಡು, ಆ ವಿಷಯ ನಮ್ದು ಸರ್ಕಾರದ ವೈಫಲ್ಯದ ವಿರುದ್ಧ ಹೋರಾಟ.
ನಾವು ಸರ್ಕಾರದಿಂದ ಹೋರಾಟ ಸತತವಾಗಿ ಮಾಡ್ತಾ ಇದೀವಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಜಿಲ್ಲೆ ಮತ್ತು ಮಂಡಳಿಗಳು ಮಾಡ್ತೀವಿ. ನಾವು ಮಾಜಿ ಶಾಸಕರಾಗಿ ಮಾಜಿ ಸಚಿವರುಗಳಾಗಿ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಅತಿ ಹೆಚ್ಚು AC ಆಫೀಸ್ ಬಂದ್ ಮಾಡಿರೋಂಥದ್ದನ್ನ ನೀವಾಗಿದ್ದಾವೆ ಅಂದರೆ ಸಾಕಪ್ಪ, ಇನ್ಮೇಲೆ AC ಆಫೀಸ್ ಬಂದ್ ಮಾಡಬೇಡ್ರಿ ಅಂತ ಹೇಳಿರೋದು, ಪೊಲೀಸರು ನಮ್ಗಳ ಮೇಲೆ ಕೇಸ್ ಹಾಕಿರುವಂಥದ್ದು ಎಲ್ಲದನ್ನು ನೀವು ನೋಡಿದ್ದೀರಾ. ಹೋರಾಟಗಳು ಯಾವತ್ತೂ ನಿಂತಿಲ್ಲ, ಮುಂದೆ ನಡೆಯುತ್ತೆ, ಇನ್ನೂ ನಡೆಯುತ್ತೆ. ಇಲ್ಲ, ದಾವಣಗೆರೆ ಬಂದು ಇಲ್ಲ ಅಂತ ಹೇಳಿದಿರಿ, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ, ಬೆಂಬಲ ಬೆಲೆ ಕೊಡ್ಬೇಕಂತ ಹೋರಾಟ ಮಾಡಿದ್ವಿ. ಇಲ್ಲಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಜಿಲ್ಲಾ ಮಂತ್ರಿ MLAಗಳು ಬರೀ ಸರ್ಕಾರ ಅಂದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಬ್ಬರೇ ಅಲ್ಲ, ಜಿಲ್ಲಾಡಳಿತ ಅಂದರೆ ಜಿಲ್ಲಾ ಮಂತ್ರಿ DC ಎಲ್ಲರೂ ಬರ್ತಾರೆ, ಹಾಲಿ MLAಗಳು ಬರ್ತಾರೆ. ಅದನ್ನ ನಮ್ಮ ರಾಜ್ಯದಲ್ಲಿ ಪಕ್ಷದ ವೈಫಲ್ಯತೆಯ ವಿರುದ್ಧ ಹೋರಾಟ ಮಾಡಿದ್ದು ದಾವಣಗೆರೆ ಮೆಚ್ಚಿದೆ. ನಮ್ಮ ರಾಜ್ಯ ಸಮಿತಿ ಕೂಡ ಚೆನ್ನಾಗಿ ಮಾಡಿದೆ ಹೇಳಿದ್ದಾರೆ. ಇನ್ಯಾವ ಕಾರಣಕ್ಕೆ ಬರಲಿಲ್ಲ ಇದಿಲ್ಲ ಕೇಳ್ತೇವೆ ನಾವು ನೋಡಿ ಕೇಳಿ. ಎಸ್, ಧನ್ಯವಾದಗಳು. ಸರ್, ಗೃಹ ಸಚಿವರು ಆ ಗೃಹ ಇಲಾಖೆ ಇದೆಯಾ ಇಲ್ಲೋ ಅಂತೇಳಿ ಹೇಳಿ ನಮ್ಗೆ ಕಾಣುತ್ತೆ. ಅದು ಸತ್ತಿದೆಯೋ ಬದುಕಿದೆಯೋ ಅಂತ. ಎಷ್ಟು ಮರ್ಡರ್ಗಳು, ಎಷ್ಟು ಅತ್ಯಾಚಾರಗಳು, ಜನ ಇವತ್ತು ಸೆಕ್ಯೂರಿಟಿನೇ ಇಲ್ಲ. ಮನೆ ನುಗ್ಗೋದು, ಚೈನ್ ಸ್ನ್ಯಾಚಿಂಗು ಅಭ್ಯಾಸವಾಗಿ ಪ್ರತಿ ದಿವಸ ನಿಮ್ಮ ಮೀಡಿಯಾದಲ್ಲೇ ತೋರಿಸ್ತಾರೆ. ನಮಗೆ ಈಗ ರಾತ್ರಿ ಕೂತ್ಕೊಂಡು ನಿಮ್ಮ TV ಮಾಧ್ಯಮ ನೋಡಲಿಕ್ಕೆ ಒಂಥರ ಬೇಜಾರಾಗುತ್ತೆ. ರಾತ್ರಿ ನಿದ್ರೆ ಬರೋದಿಲ್ಲ. ಏನಪ್ಪ ಇದು, ಮನುಷ್ಯ ತಿಂತಾ ಇದ್ದಾನ ಕರ್ನಾಟಕದಲ್ಲಿ ಅಂತ ಹೇಳಿ ಆಗಿದೆ. ಯಾವುದೇ ಬಿಗಿ ಇಲ್ಲ. ಪೊಲೀಸ್ನವ್ರನ್ನ ಸ್ವತಂತ್ರವಾಗಿ ಪೊಲೀಸ್ ಇಲಾಖೆಯನ್ನು ಕೆಲಸ ಮಾಡಲಿಕ್ಕೆ ಈ ಸರ್ಕಾರ ಬಿಡ್ತಾ ಇಲ್ಲ. ಹೇಳಿದ್ದಾರೆ ಸರ್, ಇದೆಲ್ಲವೂ ಕೂಡ ಸರ್ಕಾರಿ ಪ್ರಾಯೋಜಿತವಾಗಿರ್ತಕ್ಕಂಥ ಕೆಲಸಗಳು, ನಾಟಕಗಳು ಮತ್ತು ಧರ್ಮಸ್ಥಳದಂಥ ನಮ್ಮ ಸನಾತನ ಮೌಲ್ಯಗಳನ್ನು ಎತ್ತಿ ಹಿಡಿತಕ್ಕಂಥ ಒಂದು ನಮ್ಮ ಶ್ರದ್ಧಾ ಕೇಂದ್ರ ಏನಿದೆ, ಇದಕ್ಕೆ ಅಪಮಾನ ಮಾಡುವಂಥ, ಇದನ್ನು ಡಿಫೇಮ್ ಮಾಡುವಂಥ ವ್ಯವಸ್ಥಿತವಾದಂಥ ಕುತಂತ್ರ ಎಡಪಂಥೀಯರ ಜೊತೆಗೆ ಸೇರಿ ನಮ್ಮ ಸರ್ಕಾರ ಇದನ್ನು ಮಾಡ್ತಾಯಿದೆ. ಸರ್ಕಾರವೇ ಮಾಡ್ತಾಯಿದೆ. ಹಾಗಾಗಿ ಒಂದು SIT ರಚನೆ ಮಾಡೋದು, ಅದೆಷ್ಟೋ ವರ್ಷಗಟ್ಟಲೆ ಅದನ್ನು ತನಿಖೆ ಮಾಡೋದು. ರಮ್ಯಾ ಅವ್ರನ್ನ ಮೀಡಿಯಾದಲ್ಲಿ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಹಂಗಿಸಿದ್ರು ಅಂತೇಳಿ, ಹಾಂ, ಯಾರೋ ಹಂಗಿಸಿದ್ರು ಅಂತೇಳಿ ಹೇಳಿ ಈಗ ಜೈಲೊಳಗೆ ತಗೊಂಡು ಹಾಕಿ ಎಷ್ಟು ದಿವಸ ಆಯ್ತು ಹೇಳಿ. ಹಾಗಾದರೆ ಧರ್ಮಸ್ಥಳದ ವಿರುದ್ಧ ಇಷ್ಟೊಂದು ಕೆಟ್ಟ ರೀತಿಯಿಂದ ಅಪಪ್ರಚಾರ ಮಾಡಿರ್ತಕ್ಕಂಥ ಯೂಟ್ಯೂಬರ್ಸನ್ನು ಏನು ಮಾಡಿದ್ದಾರೆ? ಇದೇನೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನು ಇಷ್ಟು ಹದಗೆಟ್ಟಿದೆ. ಅದಲ್ಲದೆ ಜಾತಿಗಳನ್ನು ಎತ್ತುಕಟ್ಟೋದು. ಮೊನ್ನೆ ನೋಡಿದ್ರಿ ನೀವು ನಮ್ಮ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ RSS ಪಥಸಂಚಲನ ಮಾಡಬೇಕು ಅಂತ ಹೇಳಿದ್ರೆ 2-3 ಜಾತಿ ಸಂಘಟನೆಗಳನ್ನು ಎತ್ಕಟ್ಟಿಟ್ಟಿದ್ದಾರೆ. ಅಲ್ಲಿ ಅಂತೂ ಆರ್ಮಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. PFI ಮಾಡಿದ್ದಾರೆ, ಭೀಮ್ ಆರ್ಮಿ ಅಂತ. ಇವ್ರಿಗೆ ಯಾಕೆ ಆರ್ಮಿ ಗೊತ್ತಿಲ್ಲ. ಅಂದರೆ RSS ಯಾರ ವಿರುದ್ಧವೂ ಇಲ್ಲ. RSS ಸ್ವತಃ ಬರೆದು ಕೊಟ್ಟಿದೆ, ನೀವು ಅವರಿಗೂ ಕೊಡಿ ಅವಕಾಶ ಅಂತ, ನಮಗೂ ಒಂದು ದಿನ ಕೊಡಿ ಅಂತ. RSS ಯಾರಿಗೆ ವಿರುದ್ಧ ಮಾಡಿದೆ? 100 ವರ್ಷದಲ್ಲಿ RSS ಪಥಸಂಚಲನದಲ್ಲಿ ಒಂದು ಘಟನೆ ಕೂಡ ಆಗಲಿಲ್ಲ. ಆದ್ದರಿಂದ ಇದು ಸರ್ಕಾರ ತನ್ನ ವೈಫಲ್ಯತೆಯನ್ನು ಮುಚ್ಚಿಡ್ಲಿಕ್ಕಾಗಿ ಬೇರೆ ಬೇರೆ ಇದನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಸ್ಟೇ ಕೊಡ್ತಲ್ಲ ಸರ್ಕಾರ, ಅಲ್ಲ ಸಾರಿ ಕೋರ್ಟ್ ಸ್ಟೇ ಕೊಟ್ಟಿದೆ. ಸಂವಿಧಾನ ವಿರೋಧಿ ಕಣ್ರಿ ಇವೆಲ್ಲ. ಅದೇನು ರಾಜಕೀಯ ಪಕ್ಷ ಅಲ್ಲ, ಅದರಲ್ಲಿ ಭಾಗವಹಿಸಬಾರ್ದು ಅಂತಾರೆ. ಸರ್, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ, ಎಲ್ಲ ಒಗ್ಗಟ್ಟಾಗಿ ಒಂದಾಗಿ ಹೋರಾಟ ಮಾಡೋಕ್ಕೆ ಇಲ್ಲ, ಅದನ್ನೇ ಚರ್ಚೆ ಮಾಡಿದ್ವಿ. ಒಟ್ಟಾರೆ ಮೇಲೆ ಸಂಘಟಿತವಾಗಿ ಹೋರಾಟ ಮಾಡಬೇಕು. ಅವಕಾಶಗಳು ನಮಗೆ ಚೆನ್ನಾಗಿದ್ದಾವೆ. ಕಾಂಗ್ರೆಸ್ ವಿರೋಧಿ ಆಕ್ರೋಶ ಜನರ ಮನಸ್ಸಿನಲ್ಲಿ ಮನೆ ಮಾಡಿ ಅದೇ. ಹಾಗಾಗಿ ನಾವು ಒಗ್ಗಟ್ಟಾಗಿ ಇಳಿದ್ರೆ ನಾವೆಲ್ಲವನ್ನೂ ಕೂಡ ಗೆಲ್ತೇವೆ ಅಂತೇಳಿ ಚರ್ಚೆ ಆಗಿದೆ. ನಾಳೆಯಿಂದ ಬೇರೆ ತಾಲೂಕು ಮಟ್ಟದಲ್ಲಿ ನಮ್ಮ ಕೆಲಸಗಳು ಶುರು ಆಗಿದೆ.
ಅವರು ನಮ್ಮ ಪಕ್ಷದಲ್ಲಿ ಈಗಿಲ್ಲ. ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ನಾನು ಅವ್ರ ಬಗ್ಗೆ ಏನೂ ಕಮೆಂಟ್ ಮಾಡೋದಿಲ್ಲ. ಈಗ ನಮ್ಮ ಪಕ್ಷದಲ್ಲಿ ಇಲ್ಲ. ಅವರು ಇಲ್ಲ. ನೋಡೋಣ, ದೊಡ್ಡವರು ಯೋಚನೆ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಇದೆ, ಕೂತ್ಕೊಂಡು ಚಿಂತೆ ಮಾಡ್ತಾರೆ. ಎಸ್, ಧನ್ಯವಾದಗಳು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.